4 ಸಬ್ಜೆಕ್ಟ್ಗಳಿಗೆ ಮಾತ್ರ ಬಿಟ್ಟಿದ್ದಾರೆ, ಅಂದರೆ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ, ಆದೇಶವನ್ನು ಹಾಕಿದ್ದೀನಿ, OMR ಸೀಟ್ ಹಾಕಿದ್ದೀನಿ. ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಕೀ ಉತ್ತರಗಳನ್ನು ಸಹಿತ ನಾನು ಆಲ್ರೆಡಿ ಪೋಸ್ಟನ್ನು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮಲ್ಲಿ. ತಾವು ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅದನ್ನು ಪಿನ್ ಮಾಡಿರ್ತೀನಿ, ತಾವುಗಳು ಅದನ್ನು ನೋಡ್ಬೋದು. ಅಷ್ಟಲ್ಲದೆ ಇದರ ಒಂದು ಕೀ ಆನ್ಸರನ್ನು, ಮ್ಯಾಥಮೆಟಿಕ್ಸ್ ಕೀ ಆನ್ಸರನ್ನು SSLC ಸೈನ್ಸ್ MCQ ಅಂತಕ್ಕಂಥ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ತಾವುಗಳು ನೋಡ್ಬೋದು. ತಡ ಮಾಡುವುದು ಬೇಡ, ಗಣಿತದಲ್ಲಿರ್ತಕ್ಕಂಥ ಕೀ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಪ್ರಶ್ನೆ ಸಂಖ್ಯೆ 1 ಇದೆ. ಪ್ರಶ್ನೆ ಸಂಖ್ಯೆ 1ರ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ವಿದ್ಯಾರ್ಥಿಗಳೇ, ಆಯ್ಕೆ ಸಂಖ್ಯೆ A. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ತಾವು ನೋಡ್ಕೊಡ್ರಿ, ಯಾಕಂದ್ರೆ ವಿಡಿಯೋ ಬಹಳಷ್ಟು ದೊಡ್ಡದಾಗ್ತದೆ. ಅದಕ್ಕಾಗಿ ನಾವು ಇಲ್ಲಿ ಕೀ ಆನ್ಸರನ್ನು ಹೇಳ್ತಾ ಇದ್ದೀವಿ. ಸೆಕೆಂಡ್ ಇದೆ, ಸೆಕೆಂಡ್ ಕರೆಕ್ಟ್ ಕ್ವಶನ್ ಆನ್ಸರ್ ಇದೆ ಏನಪ್ಪ ಅಂತಂದ್ರೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್ಗೆ ಹೋಗೋದಾದ್ರೆ x ಮತ್ತು yಗಳ ಯಾವ ಬೆಲೆಗೆ 2x - 3y = 12 ಸಮೀಕರಣ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಇದ್ರದ್ದು ಕೂಡ ಥರ್ಡ್ ಒನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೂರನೇ ಆಪ್ಷನ್ ಸರಿ ಇತ್ತು. ನಾಲ್ಕನೇದಕ್ಕೆ ನೋಡೋದಾದ್ರೆ ಸರಿ ಉತ್ತರ ಇದೆ, B ಇದೆ. ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ ಅಂತಕ್ಕಂಥದ್ದು ಸರಿ ಉತ್ತರ ಇದೆ. ಓಕೆ, ಎಸ್. ಪ್ರಶ್ನೆ 5ಕ್ಕೆ ಹೋಗೋಣ. ಪ್ರಶ್ನೆ 5ರ ಸರಿ ಉತ್ತರ ಇದೆ, ಆಯ್ಕೆ ಸಂಖ್ಯೆ D 15. D15 ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಎರಡನೆಯ ಪದ an = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. ಅದು ಉತ್ತರ ಇದೆ B = -4. ಇದು ಸರಿ ಉತ್ತರ ಇತ್ತು. ನೆಕ್ಸ್ಟ್, ಕ್ವಶನ್ ನಂಬರ್ 7. 4a b 28 ಪದಗಳ ಸಮಾಂತರ ಶ್ರೇಣಿಯಲ್ಲಿ b ನ ಬೆಲೆಯನ್ನು ಕೇಳಿದ್ದಾರೆ. ಅದ್ರ ಉತ್ತರ ಇದೆ a = 20. ಇದು ಸರಿ ಉತ್ತರ ಇತ್ತು. 8 ಇದೆ, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ. ಮೊದಲ ಶ್ರೇಣಿಯ ಮೊದಲ ಪದ 5 ಮತ್ತು ಎರಡನೇ ಶ್ರೇಣಿಯ ಮೊದಲ ಪದ 8 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. 8ರದು ಆಪ್ಷನ್ B ಥರ್ಡ್ ಇಸ್ ದ ರೈಟ್ ಆನ್ಸರ್. ಬರೀ 3 ವರ್ತದ ವ್ಯತ್ಯಾಸ, ಅದು ಉತ್ತರ ಇತ್ತು. 9 ಇದೆ, 9ರ ಸರಿಯಾಗಿರ್ತಕ್ಕಂಥ ಉತ್ತರನು B ಇದೆ, 16. ನೆಕ್ಸ್ಟ್, ಈ ವರ್ಗ ಸಮೀಕರಣದಲ್ಲಿ ಸ್ಥಿರಾಂಕವನ್ನು ಕೇಳಿದ್ದಾರೆ. ಈ ಸ್ಥಿರಾಂಕದಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ಇತ್ತು ಆಪ್ಷನ್ ನಂಬರ್ D 12. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 2x - 3 = x + 5 = 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಇದರ ಮತ್ತೊಂದು ಮೂಲ ಎಷ್ಟು ಅಂತ ಕೇಳಿದ್ದಾರೆ. ಇದ್ರದ್ದು ಉತ್ತರ ಇದೆ ಏನಪ್ಪಾ ಅಂತಂದ್ರೆ ಆಪ್ಷನ್ C 3/2 ಅಂತ ಇದೆ ನೋಡಿ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. 11ರ ಸರಿ ಉತ್ತರ 3 C. ಓಕೆ, ನೆಕ್ಸ್ಟ್ 12ಕ್ಕೆ ಹೋಗೋದಾದ್ರೆ ಇದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರ್ ಇತ್ತು. 13 ಇದೆ, 13ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. 14th ಇದೆ, 14th ಕರೆಕ್ಟ್ ಆಪ್ಷನ್ಸ್ ಬಂದ್ಬಿಟ್ಟು D. ಇದು D ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ 15ಕ್ಕೆ ಹೋಗೋದಾದ್ರೆ 15ರಲ್ಲಿರ್ತಕ್ಕಂಥದ್ದು ಆಪ್ಷನ್ C 30 ಡಿಗ್ರಿ = ರೈಟ್ ಆನ್ಸರ್. 16th ಹೋಗೋಣ. 16th C ಆಪ್ಷನ್ 2 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 17ರದ್ದು D ಆಪ್ಷನ್ ಇದೆಯಲ್ಲ, ಇದು ರೈಟ್ ಆನ್ಸರ್. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. 18 ಇದೆ, 18ರದ್ದು D ಆಪ್ಷನ್ ರೈಟ್ ಆನ್ಸರ್. 19 ಇದೆ, 19ರದ್ದು C ಆಪ್ಷನ್ ಇಸ್ ದ ರೈಟ್ ಆನ್ಸರ್. C ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 20 ಇದೆ, 20ಗೆ ಬರೋದಾದ್ರೆ A ಆಪ್ಷನ್ ಇಸ್ ದ ರೈಟ್ ಆನ್ಸರ್. 21ದಲ್ಲಿ B ಆಪ್ಷನ್ ಇಸ್ ದ ರೈಟ್ ಆನ್ಸರ್. 22 ಇದೆ, 22ದಲ್ಲಿ C ಆಪ್ಷನ್ ಇಸ್ ದ ರೈಟ್ ಆನ್ಸರ್. 3 ಯೂನಿಟ್ಸ್. 23ಅಲ್ಲಿ D ಇಸ್ ದ ರೈಟ್ ಆನ್ಸರ್ 70. 24 A ಆಪ್ಷನ್ ಇಸ್ ದ ರೈಟ್ ಆನ್ಸರ್. 25 ಇದೆ, 25ಅಲ್ಲಿ C ಇಸ್ ದ ಕರೆಕ್ಟ್ ಆಪ್ಷನ್.
26ರಲ್ಲಿ ಸೊ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ 30 ಡಿಗ್ರಿ. 27ಗೆ ಹೋಗೋದಾದ್ರೆ ಆಪ್ಷನ್ ಬಿ 2.6 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 28ಗೆ ಡಿ ಇಸ್ ದ ರೈಟ್ ಆನ್ಸರ್. 25:9 ಡಿ ಇಸ್ ದ ರೈಟ್ ಆನ್ಸರ್. 29ನಲ್ಲಿ ಬಿ ಇಸ್ ಈಕ್ವಲ್ ಟು 3.6 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 30 ಬಂತು. ಸೊ 30ಯಲ್ಲಿ ಆಪ್ಷನ್ ಸಿ 3 ಸೆಂಟಿಮೀಟರ್ 8 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 31st ಬರೋದಾದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತದಕ್ಕೆ 2 ಸ್ಪರ್ಶಗಳನ್ನು ಮಾತ್ರ ಎಳಿಬಹುದಿದೆಲ್ಲ ಅದು ರೈಟ್ ಆನ್ಸರ್ ಇತ್ತು. 32ಗೆ ಬರೋದಾದ್ರೆ ಆಪ್ಷನ್ ಸಿ 5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 33ಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 34ಗೆ ಆಪ್ಷನ್ ಎ 7 ಸೆಂಟಿಮೀಟರ್ and 9.8 ಸೆಂಟಿಮೀಟರ್ ರೈಟ್ ಆನ್ಸರ್. 34A. ಓಕೆ. 35ಗೆ ಬಂದಾಗ ಸೊ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. 36ಅಲ್ಲಿ ಏನಿದೆ ಅಂದರೆ ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ 8 ಸೆಂಟಿಮೀಟರ್ ಆದರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಆ 36ರಲ್ಲಿ ಡಿ ಇಸ್ ಈಕ್ವಲ್ ಟು ಡಿ ಇತ್ತಲ್ಲ ಅದು ರೈಟ್ ಆನ್ಸರ್ ಇದೆ ಡಿ. ಶಂಕು ಒಂದರ ಇಳಿಜಾರು ಎತ್ತರ ಎಲ್, ಎತ್ತರ ಎಚ್ ಮತ್ತು ಪಾದದ ತ್ರಿಜ್ಯ ಆರ್ ಆದರೆ ಇವುಗಳ ನಡುವಿನ ಸಂಬಂಧ ಕೇಳಿದ್ದಾರೆ. 37ರಲ್ಲಿ ಬಿ ಇಸ್ ದ ರೈಟ್ ಆನ್ಸರ್. 38ಅಲ್ಲಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಮೀಟರ್ ಆದರೆ ಅದರ ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. 38ರಲ್ಲಿ ಬಿ ಇಸ್ ದ ರೈಟ್ ಆಪ್ಷನ್ಸ್. 39 ನೋಡಿ, ಒಂದು ನೇರ ಸಿಲಿಂಡರಿನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರಿನ ಘನಫಲ ಅಂತ ಕೇಳಿದ್ದಾರೆ. ಸೊ 39 ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಸೊ ವಿದ್ಯಾರ್ಥಿಗಳೇ, ಸೊ KSEEB ಮಂಡಳಿಯವರು ಬಿಟ್ಟಿರತಕ್ಕಂಥ ಕೋರ್ ಸಬ್ಜೆಕ್ಟ್ ಕ್ವಶನ್ ಪೇಪರನ್ನು ಸೊ ನನ್ನ ವಿಡಿಯೋದಲ್ಲಿದೆ. ಅದರಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ ಹಾಕಿದ್ದೀನಿ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ ಹಾಕಿದ್ದೀನಿ, ಕೋರ್ ಸಬ್ಜೆಕ್ಟ್ನ OMR ಶೀಟ್ ಮಾಡೆಲನ್ನು ಸಹಿತ ಕೂಡ ಹಾಕಿದ್ದೀನಿ. ಸೊ ಅಷ್ಟೇ ಅಲ್ಲದೆ ಅವುಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ತುಂಬಾ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಪ್ರಶ್ನೆಗಳ ಸಹಿತ ನಾನು MCQನಲ್ಲಿ ಕೊಡ್ತಾ ಇದ್ದೀನಿ. ಸೈನ್ಸ್, SS, ಕನ್ನಡ, ಹಿಂದಿ. ಓಕೆ, ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ಗಳನ್ನು ಕೂಡ ಸ್ಟಾರ್ಟನ್ನು ಮಾಡಿದ್ದೀವಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಹಾಗೂ ಸ್ಮಾರ್ಟ್ ವರ್ಕ್ ಈ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ತಾವುಗಳು ಜಾಯ್ನ್ ಆಗಿ. ಯಾಕಂದರೆ ಸೊ ಹೆಚ್ಚು ಟೆಲಿಗ್ರಾಮ್ ಗ್ರೂಪಿನಲ್ಲಿ ನಾವು ದಿನಕ್ಕೆ 5-6 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ಕೇವಲ 3 ವಿಡಿಯೋಗಳ ನೋಟಿಫಿಕೇಶನ್ ಮಾತ್ರ ತಮಗೆ ಬಂದು ತಲುಪುತ್ತೆ. ಸೊ ಆ ಪರ್ಪಸ್ ಆಗಿ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾ ಗಣಿತದಲ್ಲಿನ ಕಡೆಯ ಪ್ರಶ್ನೆಗೆ ಹೋಗೋಣ. ಸೊ ಕಡೆಯ ಪ್ರಶ್ನೆ ಏನಿದೆ ಅಂತಂದರೆ ಕ್ವಶನ್ ನಂಬರ್ 40. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಆಯ್ಕೆಗಳು ಕೊಟ್ಟಿದ್ರು. ಸಿಲಿಂಡರ್ ಕೊಟ್ಟಿದ್ದಾರೆ, ಶಂಕು ಕೊಟ್ಟಿದ್ದಾರೆ, ಗೋಳ ಕೊಟ್ಟಿದ್ದಾರೆ, ಶಂಕುವಿನ ಭಿನ್ನಕ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಡಿ, ಶಂಕುವಿನ ಭಿನ್ನಕ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಗಣಿತದಲ್ಲಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡಿವಿ. ಸೊ ಮತ್ತೆ ಸಿಗುವ ಹೊಸ ವಿಡಿಯೋಗಳಲ್ಲಿ.